ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ ಬಾದಾಮಿ, ಇದರ ಅಂಗಸಂಸ್ಥೆಯಾದ ಶ್ರೀ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಬಾದಾಮಿ ಇಂದು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ ಚುನಾವಣೆ ಇಂದು ಜರುಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಈ ಒಂದು ಚುನಾವಣೆ ಮತದಾನವನ್ನು ಕೈಗೊಂಡಿದ್ದು, ಈ ಒಂದು ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಮತದಾನದ ವ್ಯವಸ್ಥೆ ಇದೆ ಅದೇ ಮಾದರಿಯಲ್ಲಿ ನಮ್ಮ ಶಾಲಾ ವ್ಯವಸ್ಥೆಯಲ್ಲಿ ಚುನಾವಣೆ ಅಧಿಸೂಚನೆ ಹೊರಡಿಸುವುದರಿಂದ ಪ್ರಾರಂಭವಾಗಿ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ನಾಮಪತ್ರ ಪರಿಶೀಲನೆ, ಅನಂತರ ಪ್ರಚಾರ ಹಾಗೂ ಮತದಾನ, ಇದಾದ ನಂತರ ಪ್ರಮಾಣ ವಚನ ಘೋಷಣೆ ಹಾಗೂ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಬಹಳ ಮನಮುಟ್ಟವಾಗಿ ಒಂದು ಚುನಾವಣೆ ಆಯೋಗ ಯಾವ ರೀತಿ ಭಾರತ ದೇಶದಲ್ಲಿ ವ್ಯವಸ್ಥೆಯನ್ನು ಮಾಡಿದೆ ಅದೇ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆ ಆಯೋಗದ ಮಹತ್ವ, ದೇಶವನ್ನು ಆಳ್ತಕ್ಕಂಥ ನಾಯಕರಿಗೆ ಎಂಥ ಅರ್ಹತೆಗಳಿರಬೇಕು, ಎಂಥ ನಾಯಕರನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ವಿದ್ಯಾರ್ಥಿಗಳಿಗೆ ಒಂದು ಶಾಲಾ ವ್ಯವಸ್ಥೆಯಲ್ಲಿ ಅವರಿಗೆ ಮನಮುಟ್ಟುವ ಹಾಗೆ ಒಂದು ವ್ಯವಸ್ಥೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಮತದಾನದ ವ್ಯವಸ್ಥೆಯಲ್ಲಿ ಬಹಳ ಕುತೂಹಲದಿಂದ, ಸಂತೋಷದಿಂದ ಭಾಗವಹಿಸಿದ್ದಾರೆ. ಅದರ ಜೊತೆಗೆ EVM ಮತದಾನದ ಮೂಲಕ ನಾವು ಈ ಒಂದು ಮತದಾನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳು ಗುರುತಿನ ಚೀಟಿಯನ್ನು ತೋರಿಸುವುದರ ಮೂಲಕ, ಕೈಗೆ ಶಾಹಿಯನ್ನು ಅಂಟಿಸುವುದರ ಮೂಲಕ ವಿದ್ಯಾರ್ಥಿಗಳು ಬಹಳ ಉತ್ಸಾಹಕದಿಂದ ಈ ಒಂದು ಮತದಾನ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಎಲ್ಲರೂ ಖುಷಿಯಿಂದ ತಮ್ಮ ತಮ್ಮ ಅಭ್ಯರ್ಥಿಗಳಿಗೆ ಮತದಾನವನ್ನು ಮಾಡಿ ಇಂದಿನ ದಿನ ಈ ಒಂದು ಶಾಲೆಯಲ್ಲಿ ಬಹಳ ಸಂತೋಷದಿಂದ ವಿದ್ಯಾರ್ಥಿಗಳು ಈ ಒಂದು ಮತದಾನ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಲು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇದೇ ಥರ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ತಮ್ಮ ಮುಂದಿನ ದಿನಮಾನಗಳಲ್ಲಿ ತಮ್ಮನ್ನು ಆಳ್ತಕ್ಕಂಥ ನಾಯಕರನ್ನು, ಉತ್ತಮ ನಾಯಕರನ್ನು ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿಗೆ ತಮ್ಮ ಒಂದು ಕೊಡುಗೆಯನ್ನು ನೀಡಲಿ ಅಂತೇಳಿ ಈ ಮೂಲಕ ಸಂದೇಶವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್. ಬಾದಾಮಿಯ ನಗರದಲ್ಲಿ ಇಂದು ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆಯ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ 1ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಬಹಳ ಜಾಗೃತವಾಗಿ ಇಂದಿನ ಯುವಕರು ಅಥವಾ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅನ್ನುವಂಥ ದೂರದೃಷ್ಟಿಯಿಂದ ಭಾರತದ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಮಾದರಿಯಲ್ಲಿ ಇಂದು ಮುದ್ದು ಮಕ್ಕಳಿಗೆ ಪ್ರಜಾಪ್ರಭುತ್ವದ ಮತದಾನ ಹಕ್ಕನ್ನು 18 ವರ್ಷದ ಮೇಲ್ಪಟ್ಟು ವಯಸ್ಕರಿಗೆ ಮತದಾನ ಹಕ್ಕು, ನಮ್ಮೆಲ್ಲರ ಹಕ್ಕನ್ನು ಯಾವ ರೀತಿಯ ಮತದಾನ ಪ್ರಕ್ರಿಯೆ ಚುನಾವಣೆಯಲ್ಲಿ ನಡೆಯುತ್ತದೆ ಅನ್ನುವಂಥ ಅರಿವಿನ ಮುಖಾಂತರ ಬಹಳ ಪ್ರಾಮಾಣಿಕವಾಗಿ ಮತ್ತು ಶಿಸ್ತು ಮತ್ತು ಕ್ರಮಬದ್ಧವಾಗಿ ಇಂದು ಮಕ್ಕಳಿಗೆ ಸರಿಯಾದ ಅನುಕ್ರಮವಾಗಿ ಇವತ್ತು ಸಾಲಾಗಿ ನಿಂತು ಸಹಿ ಮಾಡುವ ಮುಖಾಂತರ, ಬ್ಯಾಲೆಟ್ ತೋರಿಸುವ ಮುಖಾಂತರ EVM ಒಂದು ಮತದಾನವನ್ನು ಮಾಡುವ ಕ್ರಿಯೆಯಲ್ಲಿ ಇವತ್ತು ದಿವಸ ಶಿಕ್ಷಣ ಸಚಿವರಾಗಿರ್ಬೋದು, ಆರೋಗ್ಯ ಸಚಿವರಾಗಿರ್ಬೋದು, ಹೀಗೆ ಎಲ್ಲ ಒಂದು ಕ್ಯಾಬಿನೆಟ್ಟಿನ ಅರಿವು ಮೂಡಿಸಿ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಿ ಇವತ್ತಿನ ದಿವಸ ಮತದಾನ ಮೂಲಕ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಅರಿವಿನ ಮುಖಾಂತರ ಮುದ್ದು ಮಕ್ಕಳಿಗೆ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆ ಇವತ್ತಿನ ದಿವಸ ಮಕ್ಕಳಿಗೆ ಜಾಗೃತ ಮತ್ತು ಅರಿವಿನ ಕಾರ್ಯಕ್ರಮ ಮಾಡಿಸಿದ್ದು ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಮತ್ತು ಇಂತಹ ಸಂಸ್ಕಾರದ ಶಾಲೆಯಲ್ಲಿ ಪರಿಣಾಮಕಾರಿಯಾಗಿ ಶಿಕ್ಷಣವನ್ನು ನೀಡುತ್ತಿರುವ ಮತ್ತು ಕೌಶಲ್ಯ ಮೂಲಕ ಶಿಕ್ಷಣವನ್ನು ನೀಡುತ್ತಿರುವ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯ ಅತ್ಯಂತ ಮಾರ್ಮಿಕವಾಗಿ ಇಂದಿನ ಮಕ್ಕಳ ಶಿಕ್ಷಣದ